ಸಂಚಿಕೆ ಶುರುನಲ್ಲಿ ಮನೋಜ್ ಆಡಿದ ಮಾತಿನಿಂದ ಬೇಜಾರುಗೊಂಡ ರಂಗನಾಥ್ ಅವರು ದುಃಖದಲ್ಲಿರ್ತಾರೆ. ದೇಹದಲ್ಲಿ ಶಕ್ತಿ ಕುಗ್ಗೋದ್ಮೇಲೆ, ಆತ್ಮಸ್ಥೈರ್ಯ ಕಳೆದು ಹೋದ್ಮೇಲೆ, ಮುಂದಾಳತ್ವ ಮುಗಿದು ಹೋದ್ಮೇಲೆ ಇದನ್ನೆಲ್ಲ ಕಣ್ಣಾರೆ ನೋಡೋ ಬದಲು ಕಣ್ ಮುಚ್ಕೊಳ್ಳೋದು ಒಳ್ಳೇದು ಅಂತ ಮಾತಾಡ್ತಿರ್ತಾರೆ. ಆ ಮಾತು ಕೇಳಿ ಸೂರ್ಯ ಮೀನಾಗೂ ದುಃಖ ಆಗುತ್ತೆ. ಆಗ ಸೂರ್ಯ ಮೀನಾ ರಂಗನಾಥ್ ಅವ್ರ ಅಕ್ಕಪಕ್ಕದಲ್ಲೇ ನಿಂತ್ಕೊಂಡು ಸಮಾಧಾನ ಮಾಡ್ತಾ ಇರ್ತಾರೆ. ಆಗ ರಂಗನಾಥ್ ಅವರು ವಯಸ್ಸಾದ್ಮೇಲೆ ಮಕ್ಕಳ ಕಣ್ಣೀರ್ ನೋಡೋದ್ರ ಜೊತೆಗೆ ಅವ್ರ ನೋವನ್ನು ಅನುಭವಿಸೋದ್ರ ಜೊತೆಗೆ ಇದನ್ನೆಲ್ಲ ನೋಡೋದು ನಮ್ಮಂತ ತಂದೆ ತಾಯಿಗಳ ಕರ್ಮ ಅಂತ ಹೇಳ್ತಾ ಅಲ್ಲಿಂದ ಹೊರಡ್ತಾರೆ. ಆಗ ಸೂರ್ಯ ನೋಡ್ದೆ ಮೀನಾ ಅಪ್ಪ ಯಾವ ರೀತಿ ಮಾತಾಡಿದ್ರು ಅಂತ. ಹೌದ್ರಿ, ಅವ್ರು ತುಂಬಾ ನೊಂದ್ಕೊಂಡಿದ್ದಾರೆ ಅಂತ ಹೇಳ್ತಾಳೆ ಮೀನಾ. ಈ ಕಡೆ ಕಸ್ತೂರಿ ಮನೆಗೆ ಬಂದ ಶಾಂತಿ ಕೋಪದಿಂದ ತಾನ್ ತಂದಿರೋ ಬ್ಯಾಗನ್ನೆಲ್ಲ ಬಿಸಾಕ್ತಾ ನಂಗ್ಲಿ ನಂಗ್ಲಿ ಮಹಾನ್ ನಂಗ್ಲಿ ಅವಳು ಮೋಹಿನಿಗಳನ್ನೆಲ್ಲ ಮೀರಿಸಿದಂತ ಜಗನ್ ಮೋಹಿನಿ ಅಲ್ಲ. ಅವಳನ್ನ ಎಷ್ಟೊಂದು ನಂಬಿದ್ದೆ ನಾನು, ಎಷ್ಟು ಗುಣಗಾನ ಮಾಡ್ತಿದ್ದೆ ಅವಳ ಬಗ್ಗೆ ಗುಣಗಾನ ಮಾಡೋದ್ ಬಿಟ್ಟು ಈ ಲಕ್ಷ್ಮೀ ಸಹಸ್ರನಾಮನೋ ವಿಷ್ಣು ಸಹಸ್ರನಾಮನಾದ್ರೂ ಹೇಳಿದ್ರೆ ಪುಣ್ಯನಾದ್ರೂ ಬರ್ತಿತ್ತು ನಂಗ್ಲಿನ್ ತಂದು. ಅಲ್ಲ, ನನ್ ಮಗನ್ಗೆ ಮೋಸ ಮಾಡಿದವ್ರು ಸಿಕ್ಕಾಕೊಳ್ಳಿ ಅಂತ ನಾನ್ ಪೂಜೆ ಮಾಡ್ಸಿದ್ರೆ ಇವಳು ಬಂದ್ ತಗ್ಲಾಕೊಳ್ಳೋದ ಅಂತ ರೋಹಿಣಿಗೆ ಬೈತಾ ಇರ್ತಾಳೆ ಶಾಂತಿ. ಅದನ್ನೆಲ್ಲ ಕೇಳಿ ಕಸ್ತೂರಿ ಹೀಗೆಲ್ಲ ಆಗಿದೆ ಅಂದ್ರೆ ನನ್ಗೆ ನಂಬೋಕೆ ಆಗ್ತಿಲ್ಲ ಶಾಂತಿ ಅಂತ ಹೇಳಿದಾಗ, ಅದೇಂಗ್ ನಂಬ್ತೀಯ ನೀನು, ಅದೇಂಗ್ ನಂಬಕ್ಕಾಗತ್ತೆ ನಿನ್ಗೆ, ನೀನ್ ಸಾಕಿದ್ ಗಿಣಿ ತಂದು ನನ್ ಪಂಜರದೊಳಗ್ ಬಿಟ್ಬಿಟ್ಟಿಯಲ್ಲ ಅಂತ ಹೇಳಿ ಕಸ್ತೂರಿಗೆ ಬೈತಾ ಇರ್ತಾಳೆ ಶಾಂತಿ. ಆಗ ಕಸ್ತೂರಿ ನಾನೆಲ್ಲೇ ಸಾಕಿದೀನಿ, ಮನೆಗ್ ಬರೋಳು, ಮಸಾಜ್ ಮಾಡೋಳು, ಹೋಗೋಳು ಅಷ್ಟೇ. ಒಂದಿನಕ್ಕೂ ಅವಳು ಯಾರು ಏನು ಅಂತ ನನ್ನ ಹತ್ರ ಹೇಳ್ಕೊಂಡೇ ಇರ್ಲಿಲ್ಲ. ಅದೇನೋ ಶಾಂತಿ ಗೊತ್ತಿಲ್ಲ, ನೀನ್ ಬಂದೆ ಅವಳ ಕತೆನೆಲ್ಲ ಹೇಳೋಕೆ ಶುರು ಮಾಡ್ಬಿಟ್ಲು ಆ ರೋಹಿಣಿ. ಆಗ ಶಾಂತಿ ಕೋಪದಿಂದ ಹೂ ಕಣ್ ಹೇಳೆ, ನನ್ನ ಹಣೆ ವಿಶಾಲವಾಗಿತ್ತಲ್ಲ ಅದಕ್ಕೆ ಬಳದ್ಬಿಟ್ಲು ವಿಭೂತಿನ ಅಂತ ಹೇಳಿ ಕಸ್ತೂರಿಗೆ ಬೈತಾ ಇರ್ತಾಳೆ. ಅಲ್ಲ ಕಣೆ, ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ನಂದೇ ತಪ್ಪು ಅನ್ನೋ ರೀತಿ ಹೇಳ್ತಿದ್ಯಲ್ಲ ಅಂತ ಕಸ್ತೂರಿಗೆ ಪ್ರಶ್ನೆ ಮಾಡ್ತಾಳೆ. ಆಗ ಕಸ್ತೂರಿ ನಾನೇನೇ ತಪ್ಪು ಮಾಡಿದೆ ಅಂತ ಕೇಳಿದಾಗ, ಅಲ್ಲ ಕಣೆ, ಎಲ್ಲ ಸರಿ ಇರುವಾಗ ನಾನ್ ಕರ್ಕೊಂಬಂದಿರೋ ಹುಡುಗಿ ನನ್ ಕಡೆ ಹುಡುಗಿ ಅಂತ ಹೇಳಿ ಕೊಚ್ಕೊಂತಿದ್ದೆ ಕೊತ್ತಂಬರಿ. ಇವಾಗ ನಿನಗೂ ಇದಕ್ಕೂ ಸಂಬಂಧನೇ ಇಲ್ವಾ, ನ್ಯಾಯ ಬೇಕು, ನನಗಿವಾಗ ನ್ಯಾಯ ಬೇಕೇ ಬೇಕು ಅಂತ ಮಾತಾಡ್ತಿರ್ತಾಳೆ ಶಾಂತಿ. ನೋಡೆ, ನೀನ್ ಯಾಕೆ ಅವಳನ್ನ ನನ್ ಮೇಲೆ ಚೂ ಬಿಟ್ಟೆ ಅಂತ ಹೇಳಿ ಒದ್ರ ಬಿಟ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಹಂಗೆ ಬಟ್ಟೆ ಒಗದಂಗ್ ಒಗದ್ ಹಾಕ್ಬಿಡ್ತೀನಿ. ಆಗ ಹೆದರ್ಕೊಂಡಂತ ಕಸ್ತೂರಿ, ಇಲ್ಲ ಶಾಂತಿ, ದೇವರಾಣೆಗೂ ಅವಳ ಬಗ್ಗೆ ನನ್ಗೇನು ಗೊತ್ತಿಲ್ಲ ಕಣೆ, ನನಗ್ ಗೊತ್ತಿರೋ ರೋಹಿಣಿ ಪಾರ್ಲರ್ ರೋಹಿಣಿ ಅಷ್ಟೇ ಅಂತ ಹೇಳ್ತಾಳೆ. ಮಲೇಷಿಯನ್ ಸೊಸೆ ಅಂತ ನಿನಗೆ ಅಲ್ವಾ ಅವಳು ಹೇಳಿದ್ದು ಅಂತ ಕೇಳಿದಾಗ, ಮತ್ತೇಕೆ ನೀನು ಮಲೇಷಿಯನ್ ಸೊಸೆ ಅಂತ ಕೊಚ್ಕೊಂಡಿದ್ದು ಅಂತ ಹೇಳ್ತಾಳೆ. ಬಿಟ್ಟಿ ಪ್ರಚಾರ ಅಲ್ವಾ ಅದಕ್ಕೆ ಹೇಳಿದೆ ಅಂತ ಕಸ್ತೂರಿ ಹೇಳಿದಾಗ, ಶಾಂತಿ ಕೋಪದಿಂದ, ಬಿಟ್ಟಿದ್ರೆ ನಿಮ್ ಮನೆ ಮುಂದೆ ಫ್ಲೆಕ್ಸ್ ಹಾಕ್ಬಿಡ್ತಿದ್ದೆ, ಶಾಂತಿ ಮನೆನ ಉದ್ಧಾರ ಮಾಡಿರೋ ಉದ್ಧಾರ್ ಗಿತ್ತಿ ಅಂತ ಹೇಳಿ ಕಸ್ತೂರಿಗೆ ಬೈತಾ ಇರ್ತಾಳೆ ಶಾಂತಿ. ಹೋಯ್ತೆ, ನನ್ ಮನೆ ಹಾಳಾಗ್ ಹೋಯ್ತು ಅಂತ ಹೇಳಿ ಕೂಗಾಡ್ತಾ ಇರ್ತಾಳೆ ಶಾಂತಿ. ಆಗ ಕಸ್ತೂರಿ ಸಮಾಧಾನ ಮಾಡ್ಕೊಳ್ಳೆ, ಮಲೇಷಿಯನ್ ಸೊಸೆ ಅಲ್ದೆ ಹೋದ್ರೇನು ಸೊಸೆನೇ ಅಲ್ವಾ ಅಂತ ಹೇಳಿದಾಗ ಕೋಪದಿಂದ ಶಾಂತಿ ಕಸ್ತೂರಿ ಹತ್ರ ಒಂದು ಬಾಯಿ ಮುಚ್ಕೊಂಡಿದ್ರೆ ಸರಿ, ಇವಾಗ ಯಾವಳೆ ಸೊಸೆ, ಹಾಗೆ ಕೆಂಡನ ಉಂಡೆ ಮಾಡಿ ಬಾಯಲ್ಲಿ ತುರುಕ್ ಬಿಡಲ್ವಾ ನಿನ್ಗೆ, ಆ ಹೂ ಮಾರೋಳ್ಕಿನ ಕಡೆಯಾಗಿ ಹೋಗ್ಬಿಟ್ಲಲ್ಲಿ ಇವಳು, ಅತ್ತತ್ತಾಗಿ ಹೋಗ್ಬಿಟ್ಲು ಅಂತ ಹೇಳಿ ರೋಹಿಣಿಗೆ ಬೈತಾ ಇರ್ತಾಳೆ ಶಾಂತಿ. ಆ ಹೂ ಮಾರೋಳಾದ್ರೂ 4 ಕಾಸು ಕಷ್ಟಪಟ್ಟು ದುಡ್ದು ಗಂಡನ್ನ ಬೆಳೆಸ್ತಾ ಇದ್ದಾಳೆ. ಆದ್ರೆ ಇವಳಿದಾಳಲ್ಲ, ಇವಳು ತಲೆ ತುಂಬಾ ಗುಂಗುರು, ಅದೇ ರೀತಿ ಗುಂಗುರು ಮೋಸ ಕಣೆ ಅವಳ್ದು ಅಂತ ಹೇಳಿ ಬೈತಾ ಇರ್ತಾಳೆ. ಅಲ್ಲ ಕಣೆ, ಅವಳು ಮಾಡಿದ್ ಸರಿನಾ, ನನ್ ಗಂಡನ್ ದುಡ್ಡನ್ನ ನನ್ಗೆ ಹೇಳ್ದೇನೆ ಹೊಡೆದ್ಬಿಟ್ಲಲ್ಲ ಇವಳು. ನನ್ ಮನೆ ದುಡ್ಡಲ್ಲಿ ಆ ಭಿನ್ನ ಅಣ್ಗಿತ್ತಿ ಪಾರ್ಲರ್ ಓಪನ್ ಮಾಡಿದ್ಲು, ಅದು ನಾಶನ ಹಿಡ್ದು ಹೋಗ್ಲಿ, ಆ ಪಾರ್ಲರ್ ಕೂಡ ನನ್ನ ಹೆಸರಲ್ಲಿಲ್ಲ, ತಿಂದಿದ್ದು ನನ್ ತಟ್ಟೆಲಿ, ತೇಕಿದ್ದು ನನ್ ಮಗನ ಹತ್ರ, ಅದೆಲ್ಲ ಹೋಗ್ಲಿ ಕಣೆ, ಎಲ್ಲಮ್ಮ ನಿಮ್ಮಪ್ಪ ಅಂತ ಅವ್ರಪ್ಪನ ಬಗ್ಗೆ ವಿಚಾರಿಸಿದ್ರೆ ಆ ಮೇಕೆ ಮಾರೋ ಹಿತಾಪೇನ ಕರ್ಕೊಂಬಂದು ಮಲೇಷಿಯನ್ ಮಾವ ಅಂತ ಹೇಳಿದ್ಲು ಆ ಗುಂಗ್ರಿ. ಅಲ್ಲ ಕಣೆ, ಒಳ್ಳೆತನ ಅನ್ನೋದೇ ಇಲ್ವೇನೆ ಆ ಗುಂಗ್ರಿ ಹತ್ರ ಅಂತ ಹೇಳಿ ರೋಹಿಣಿನ ಬೈತಾ ಇರ್ತಾಳೆ ಶಾಂತಿ. ಆಗ ಕಸ್ತೂರಿ ಅದೇನ್ ಸಂದರ್ಭ ಇತ್ತೋ ಏನೋ ಗೊತ್ತಿಲ್ಲ, ಆದ್ರೆ ಅವಳನ್ನ ಮನೆಯಿಂದ ಕಳಿಸ್ಬಾರ್ದಾಗಿತ್ತು ಶಾಂತಿ ಅಂತ ಹೇಳ್ತಿರ್ತಾಳೆ. ಇಲ್ಲ ಬಾರಮ್ಮ ಬಾ, ಮೋಸ್ಕಾತಿ ಬಾ ಅಂತ ಹೇಳಿ ನನ್ ಕಂಕಳಲ್ಲಿ ಅವ್ರನ್ನ ಕೂಸ್ಕೊಂಡು, ಹೋಗಮ್ಮ ಹೋಗು, ನನ್ ಮಗನ್ ಜೊತೆ ಸಂಸಾರ ಮಾಡು ಅಂತ ಕಳಿಸ್ಬಿಡ್ತೀನಿ, ಯಾಕೆ ಬಂದ್ಬಿಡು. ನನ್ನ ಮನೆ ಅಂಗಳ ದಾಟೋ ಹಾಗಿಲ್ಲ ಅವಳು, ನನ್ ಮನೇಲಿರೋ ಒಂದಗಳ ಅನ್ನನೂ ತಿನ್ನೋ ಹಾಗಿಲ್ಲ ಅವಳು. ಪಾಪಿಷ್ಟೇ ಮೋಸ್ಕಾತಿ, ಅವಳು ಹೊಟ್ಟೆ ಉರ್ದೋಗ ಒಂದು ಮನೆತನಕ್ಕೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡೋ ಅತ್ತೆಗೆ ಮೋಸ ಮಾಡ್ಬಿಟ್ಲಲ್ಲ ಅಂತ ಹೇಳಿ ರೋಹಿಣಿಗೆ ಶಾಪ ಹಾಕ್ತಿರ್ತಾಳೆ ಶಾಂತಿ.
ನೋಡಿ, ಎಲ್ಲಿವರೆಗೂ ನನ್ನ ಮೂಗಿನ ಹೊಳ್ಳೆಯೊಳಗೆ ಗಾಳಿ ಅನ್ನೋದು ನುಸುಳುತ್ತೋ ಅಲ್ಲಿವರೆಗೂ ಅವಳಿಗೆ ಕ್ಷಮೆ ಅನ್ನೋದೇ ಇಲ್ಲ ಕಣೆ ಅಂತ ಹೇಳ್ತಿರುವಾಗ ಕಸ್ತೂರಿ ಪಾಪ ಕಣೆ ಅವಳು ಅಂತ ಹೇಳ್ತಿರ್ತಾಳೆ. ಆಗ ಶಾಂತಿ ಕೋಪದಿಂದ ಕಸ್ತೂರಿ ಹತ್ರ ಬಂದು ಏನೇ ಬೊಗಳ್ದೆ, ಪಾಪ ಅಲ್ಲ ಕಣೆ ಅವಳು, ಪಾಪಲಿ ಬಿಡು, ಇದೆಲ್ಲ ಸರಿ. ಹೌದು, ನೀನ್ ಯಾಕೆ ಬ್ಯಾಗ್ ತಂದಿದ್ಯಾ ಅಂತ ಹೇಳಿ ಕಸ್ತೂರಿ ಶಾಂತಿಗೆ ಪ್ರಶ್ನೆ ಮಾಡಿದಾಗ ಯಾಕೆ ನಾನಿಲ್ಲಿ ಇರ್ಬಾರ್ದ ಅಂತ ಕೇಳ್ತಾಳೆ ಶಾಂತಿ. ಈ ವಯಸ್ಸಲ್ಲಿ ನಾನು ಹಾಸ್ಟ್ಲು PG ಅಂತ ಉಳ್ಕೊಳಕಾಗತ್ತೇನೆ, ಉಸುರುವಳ್ಳಿ ಅಂತ ಕೇಳ್ತಾಳೆ. ಆಗ ಕಸ್ತೂರಿ ಮನೆ ಇಲ್ವೇನೆ ಅಂತ ಕೇಳಿದಾಗ ಆ ಮನೇಲಿ ಏನಾದ್ರೂ ನಾನು ಇದ್ಬಿಟ್ರೆ ಅವಮಾನ ಕಣೆ, ಅವಮಾನ, ಮರ್ಯಾದೆ ಪ್ರಶ್ನೆ, ನೀನು ಕರ್ಕೊಂಬಂದಿರೋ ಸೊಸೆ ಎಂತ ನಂಗ್ಲಿ ನೋಡು ಅಂತ ಎಲ್ರು ನನ್ನ ಆಡ್ಕೋತಾರೆ. ನೋಡಿ, ಸಾಲದಕ್ಕೆ ಗಂಡ ಹೆಂಡತಿನ ದೂರ ಮಾಡಬಾರ್ದು, ಅವ್ರನ್ನ ಒಂದ್ ಮಾಡು ಅಂತ ಹೇಳಿ ನನ್ನ ಹತ್ರ ಬಂದು ಕೇಳ್ಕೊತಾರೆ. ನನಗೆ ಅದನ್ನೆಲ್ಲ ನೋಡೋಕ್ಕಾಗಲ್ಲ ಅಂತ ಹೇಳಿದಾಗ ನೀನ್ ಯಾವಾಗ್ಲೂ ಹೋದ್ರು ಅವ್ರು ಅದನ್ನೇ ತಾನೇ ಹೇಳೋದು ಅಂತ ಕಸ್ತೂರಿ ಹೇಳ್ತಾಳೆ. ನೋಡಿ, ಮರಿಬೇಕು ಎಲ್ರು, ಅವಳು ಆ ಮನೆ ಸೊಸೆ ಅನ್ನೋದನ್ನ ಮರಿಬೇಕು, ಆ ಮನೋಜ ತನ್ನ ಹೆಂಡತಿ ಅನ್ನೋದನ್ನೇ ಮರಿಬೇಕು, ಆ ನಮ್ಮ ಮನೆಯಲ್ಲಿರೋ ಡಿಂಗ್ರಿಗೂ ನೀನ್ ಕರ್ಕೊಂಬಂದಿರೋ ಗುಂಗ್ರಿಗೂ ಯಾವ ಸಂಬಂಧನೂ ಇರಬಾರ್ದು, ಎಲ್ಲ ಕಟ್ ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ. ಶಾಂತಿ ಮಾತನ್ನ ಕೇಳಿ ಕಸ್ತೂರಿ ಕಣ್ಣು ಬಾಯಿ ಬಿಡ್ತಾ ಇರ್ತಾಳೆ. ಆಗ ಶಾಂತಿ ಯಾಕೆ ಏನಾಯ್ತು ನಿನ್ಗೆ, ಇಷ್ಟ ಇಲ್ಲ ಅಂದ್ರೆ ಹೇಳ್ಬಿಡೆ, ಈಗ್ಲೇ ಹೊರಟೋಗ್ತೀನಿ ಅಂತ ಹೇಳಿದಾಗ ಹಾಗಲ್ಲ ಕಣೆ, ಇರು ಇದು ನಿನ್ ಮನೆ ಇದ್ದಾಗೆ ತಾನೆ ಅಂತ ಕಸ್ತೂರಿ ಹೇಳ್ತಾಳೆ. ಸರಿ ಆಯ್ತು, ಕಾಫಿ ತಂದು ಕೊಡ್ಲೇನೆ ಅಂತ ಕೇಳಿದಾಗ ಮೊದ್ಲೇ ಹೊಟ್ಟೆ ಉರ್ದು ಹೋಗ್ತಾ ಇದೆ, ಕಾಫಿ ಬೇರೆ ತಂದು ಹೊಟ್ಟೆ ಮೇಲೆ ಸುರಿ ಅಂತ ಶಾಂತಿ ಬೈತಾ ಇರ್ತಾಳೆ. ಸರಿ ಆಯ್ತು, ಫ್ರಿಜ್ ಅಲ್ಲಿ ತಣ್ಣೀರಿದೆ ತಂದ್ಕೊಡ್ಲಾ ಅಂತ ಆದಾಗ ಶಾಂತಿ ಮತ್ತೆ ಬೈತಾ ಇರ್ತಾಳೆ. ಆಗ ಕಸ್ತೂರಿ ಸರಿ ಆಯ್ತು, ನಿನ್ಗೆ ಯಾವಾಗ ಏನ್ ಬೇಕು ನೀನೇ ತಗೋ, ಇವಾಗ ಸುಧಾರ್ಸ್ಕೊ ಅಂತ ಹೇಳ್ತಾ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಬೇಜಾರ್ ಮಾಡ್ಕೊಂಡು ಕುತ್ಕೊಂಡಿರೋ ಸೂರ್ಯನ ಹತ್ರ ಬಂದ ಮೀನಾ ಟಿಫನ್ ಮಾಡೋಕಂತ ಕರೀತಾಳೆ. ಆಗ ಸೂರ್ಯ ಪರವಾಗಿಲ್ಲ ಕಣೆ, ಇನ್ನೊಂದ್ ಸ್ವಲ್ಪ ಹೊತ್ತು ಹೋಗ್ಲಿ ಅಂತ ಬೇಜಾರ್ ಮಾಡ್ಕೊಂಡು ಮಾತಾಡ್ತಿರ್ತಾನೆ. ಆಗ ಮೀನಾ ರೀ ಇಷ್ಟೊತ್ತಿಗೆ ಎಲ್ರು ಒಟ್ಟಿಗೆ ಕುತ್ಕೊಂಡು ಟಿಫನ್ ಮಾಡ್ತಾ ಇದ್ವಿ, ಇವತ್ತು ಮನೆ ಬಿಕ್ಕು ಅನಿಸ್ತಾ ಇದೆ ಅಂತ ಹೇಳ್ತಿರ್ತಾಳೆ. ಹೌದು ಕಣೆ, ಹೌದು, ಅಪ್ಪ ಎಲ್ಲೋದ್ರು ಅಂತ ಕೇಳಿದಾಗ ಇಲ್ಲೇ ಹೊರಗಡೆ ಹೋಗಿದ್ದಾರೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಸೂರ್ಯನಿಗೆ ರವಿಯಿಂದ ಕಾಲ್ ಬರುತ್ತೆ, ಹಾಗೆ ಮೀನಾಗೆ ಶ್ರುತಿಯಿಂದ ಕಾಲ್ ಬರುತ್ತೆ. ಆಗ ಸೂರ್ಯ ಇವ್ರೇನೆ ಇಬ್ರು ಒಟ್ಟಿಗೆ ಹೋಗಿದ್ದಲ್ವಾ, ಮತ್ತೆಕ್ಕೆ ಬೇರೆ ಕಾಲ್ ಮಾಡ್ತಾ ಇದ್ದಾರೆ, ಏನಾಯ್ತೋ ಏನೋ, ಅಲ್ಲಿ ಹೋಗಿ ಮತ್ತೆ ಕಿತ್ತಾಡ್ಕೊಂಡ್ರೋ ಹೇಗೆ ಗೊತ್ತಿಲ್ಲ, ನಮ್ ಜೀವನ ಎಲ್ಲ ಬರೀ ಪಂಚಾಯ್ತಿ ಕುಡ್ಸೋದು ಆಗೋಯ್ತು ಅಂತ ಹೇಳಿ ಸೂರ್ಯ ಗುಣಗ್ತಾ ಸರಿ ಆಯ್ತು ಅದೇನ್ ಕೇಳ್ರಿ ಅಂತ ಮೀನಾ ಹೇಳ್ತಾಳೆ. ಹಾಗೆ ರವಿಗೆ ಫೋನ್ ಮಾಡಿ ಎಲ್ಲಿದ್ದೀರೋ ಏನೋ ಅಂತ ಹೇಳಿ ವಿಚಾರಿಸ್ತಾ ಇರ್ತಾನೆ ಸೂರ್ಯ. ಆಗ ರವಿ ರೆಸಾರ್ಟ್ ಅಲ್ಲಿ ಇದೀವಿ, ನೀವೇ ಹೇಗಿದ್ದೀರಾ ಅಂತ ಶ್ರುತಿ ಕೇಳ್ತಾಳೆ. ಇಲ್ಲಿ ದೊಡ್ಡ ಸಮಸ್ಯೆ ಆಗಿದೆ ಅಂತ ಮೀನಾ ಹೇಳ್ತಿರ್ತಾಳೆ. ಮದ್ವೆ ಮುಗಿಸ್ಕೊಂಡು ಖುಷಿಯಾಗಿ ಹೊರಟ್ರಲ್ಲ ಅಂತ ಶ್ರುತಿ ಕೇಳಿದಾಗ ಈ ಕಡೆ ಸೂರ್ಯ ಹೌದ್ ಕಣೋ, ಬಟ್ ನೀವೆಲ್ಲ ಹೊರಟ ಮೇಲೆ ಮದ್ವೆ ಮನೆಗೆ ಯಾರು ಬಂದಿದ್ರು ಗೊತ್ತಾ, ರೋಹಿಣಿ ಮಾವ ಬಂದಿದ್ರು ಅಂತ ಹೇಳಿದಾಗ ಅವ್ರು ಯಾಕೋ ಅಲ್ಲಿ ಬಂದಿದ್ರು ಅಂತ ರವಿ ಕೇಳ್ತಾನೆ. ಅವರು ರೋಹಿಣಿ ಮಾವನೇ ಅಲ್ಲ ಕಣೋ, ಅವರು ಈ ಹುಡುಗನ್ ಸೋದರ ಮಾವ ಅಂತ ಹೇಳ್ತಾರೆ. ಅದನ್ನ ಕೇಳಿ ರವಿ ಶ್ರುತಿಗೆ ಆಶ್ಚರ್ಯ ಆಗುತ್ತೆ. ಆಗ ಶ್ರುತಿ ಅವರು ರೋಹಿಣಿ ಮಾವ ಅಲ್ವಾ ಅಂತ ಪ್ರಶ್ನೆ ಮಾಡಿದಾಗ ಅವ್ರು ರೋಹಿಣಿ ಮಾವನೂ ಅಲ್ಲ, ಅವ್ರು ಮಲೇಷಿಯಾದಿಂದನೂ ಬಂದಿಲ್ಲ ಅಂತ ಮೀನಾ ಹೇಳ್ತಾಳೆ. ಹಾಗೆ ದೇವಸ್ಥಾನದಲ್ಲಿ ನಡೆದಿರೋ ಪ್ರತಿಯೊಂದು ವಿಷಯನೂ ಶ್ರುತಿ ಹತ್ರ ಹೇಳ್ತಾಳೆ ಮೀನಾ. ಆಗ ಶ್ರುತಿ ಹಾಗೂ ರವಿಗೆ ಶಾಕ್ ಆಗುತ್ತೆ. ಆಗ ರವಿ ಮುಂದೇನಾಯ್ತು, ರೋಹಿಣಿ ಅತ್ಗೆ ಯಾಕಿಂತ ಮೋಸ ಮಾಡಿದ್ರು ಅಂತ ಸೂರ್ಯನ್ ಕೇಳಿದಾಗ ಅವಳು ಈ ಸುಳ್ಳು ಹೇಳಿ ಮೋಸ ಮಾಡಿದಕ್ಕೆ ಸಕ್ಕರೆ ಅವಳನ್ನ ಮನೆ ಬಿಟ್ಟು ಕಳ್ಸಾಯ್ತು ಅಂತ ಸೂರ್ಯ ಹೇಳ್ತಾನೆ. ಅಲ್ಲ ಅತ್ತಿಗೆ ಯಾಕೆ ಈ ರೀತಿ ಮೋಸ ಮಾಡಿದ್ರು, ಮೊದ್ಲೇ ಎಲ್ಲಾ ವಿಷಯನ ಹೇಳ್ಬೋದಿತ್ತಲ್ಲ ಅಂತ ರವಿ ಕೇಳಿದಾಗ ಮೊದ್ಲೇ ಎಲ್ಲಾ ವಿಷಯ ಹೇಳಿದ್ರೆ ಆ ಪೆಂಗನ್ ಜೊತೆ ಎಲ್ಲೋ ಇವಳಿಗೆ ಮದ್ವೆ ಆಗ್ತಿತ್ತು, ಸಕ್ಕರೆ ಇವಳನ್ನ ಒಪ್ಕೊಂಡಿದ್ದೆ, ಇವಳ ಹತ್ರ ತುಂಬಾ ಬೆಜ್ಜನ ಆಸ್ತಿ ಇದೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಇಷ್ಟೆಲ್ಲ ಆದ್ಮೇಲೆ ಇದನ್ನ ಕೇಳ್ಕೊಂಡು ನಮ್ಗೆ ಯಾಕೋ ಇಲ್ಲಿ ಇರೋಗಾಗ್ತಿಲ್ಲ, ನಾವು ಹೊರಟು ಬರ್ತೀವಿ ಅಂತ ರವಿ ಶ್ರುತಿ ಹೇಳ್ತಾರೆ. ಆಗ ಮೀನಾ ಪರವಾಗಿಲ್ಲ ಶ್ರುತಿ, ನೀವು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಹೋಗಿದ್ದೀರಾ, ಇದ್ ಬನ್ನಿ ಅಂತ ಹೇಳಿದಾಗ ಇಲ್ಲ ಮೀನಾ ಅವ್ರೆ, ನೀವ್ ಹೇಳ್ತಿರೋದ್ ನೋಡಿದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ, ನಮ್ಗೆ ಇಲ್ಲಿ ಇರೋಕ್ಕಾಗಲ್ಲ, ನಾವು ಹೊರಟು ಬರ್ತೀವಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ. ಆಗ ಮೀನಾ ಸೂರ್ಯನ ಹತ್ರ ಬಂದು ರೀ ಶ್ರುತಿ ಹತ್ರ ನಾವು ವಿಷಯ ಹೇಳಬಾರ್ದಿತ್ತೋ ಏನೋ, ಅವರು ತಕ್ಷಣ ಹೊರಟು ಬರ್ತಿದೀವಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದಾಗ ರವಿನೂ ಹಾಗೆ ಹೇಳ್ದ. ಸರಿ ಬರ್ಲಿ ಬಿಡು, ರವಿ ಬಂದಾದ್ರೂ ಕರೆದ್ರೆ ಸಕ್ಕರೆ ಮನೆಗೆ ಬರ್ಬೋದು ಏನೋ, ಆದ್ರೆ ಈ ಪೌಡ್ರ್ ಎಲ್ಲೋದ್ರು ಅನ್ನೋ ವಿಷಯನೇ ಗೊತ್ತಾಗ್ತಿಲ್ವಲ್ಲ ಅಂತ ಸೂರ್ಯ ಗೊಣಗ್ತಾ ಇರ್ತಾನೆ. ಆಗ ಮೀನಾ ರೀ ಇನ್ನೆಲ್ಲಿ ಹೋಗಿರ್ತಾರೆ, ಅವ್ರ ಫ್ರೆಂಡ್ ಇದಾರಲ್ಲ ಪೂಜಾ ಮನೆಗೆ ಹೋಗಿರ್ತಾರೆ ಅಂತ ಹೇಳಿದಾಗ ಕರೆಕ್ಟ್ ಕಣೆ, ಇವಳು ರೆಕ್ಕೆ ಆದ್ರೆ ಅವಳು ಪುಕ್ಕ, ಇವಳು ಕಲ್ಲಾದ್ರೆ ಅವಳು ಕಲ್ಲಿದ್ಲು, ಇವಳು ಮೋಸಗಾತಿ ಆದ್ರೆ ಅವಳು ಮೋಸ ಮೇಕರು ಅಂತ ಹೇಳಿ ಪೂಜಾಗೆ ಬೈತಾ ಇರ್ತಾನೆ ಸೂರ್ಯ. ಆದ್ರೆ ಅತ್ತೆ ತಪ್ಪು ಮಾಡ್ಬಿಟ್ರಿ, ರೋಹಿಣಿ ಯಾಕೆ ಆ ರೀತಿ ಸುಳ್ಳು ಹೇಳಿದ್ರು ಅಂತ ಕೇಳ್ದೇನೆ ಅವ್ರನ್ನ ಮನೆ ಬಿಟ್ಟು ಹೊರಗೆ ಹಾಕ್ಬಿಟ್ರಲ್ಲ ಅಂತ ಹೇಳ್ತಿರುವಾಗ ಸೂರ್ಯ
ನೋಡಿ ಅದರಿಂದ ಯಾವ ಉಪಯೋಗನೂ ಆಗ್ತಿರ್ಲಿಲ್ಲ. ಪರಿಸ್ಥಿತಿನ ಸಂಭಾಳಿಸೋಕೆ ಅವಳು ಇನ್ನೊಂದ್ ಸುಳ್ಳ ಕಥೆಯಾಗಿ ಕಟ್ತಾ ಇದ್ಲು. ಹೋಗ್ಲಿ, ಮನೋಜನ ಹತ್ರ ಆದ್ರೂ ಸತ್ಯ ಹೇಳ್ಬೋದಿತ್ತಲ್ಲ, ಅವನ ಹತ್ರನು ಸತ್ಯ ಹೇಳ್ದೆ ಮುಚ್ಚಿಟ್ಬಿಟ್ಲು ಅಂತ ಬೈತಾ ಇರ್ತಾನೆ ಸೂರ್ಯ. ಪಾಪರಿ ನಿಮ್ಮಣ್ಣ ಹೆಂಡತಿ ಮೋಸ ಮಾಡಿದ್ರು ಅಂತ ಹೇಳಿ ತುಂಬಾ ಬೇಜಾರು ಮಾಡ್ಕೊಂಡಾರೆ. ರಾತ್ರಿ ಲೇಟಾಗಿ ಬರ್ತಾರೆ, ಬೆಳಗ್ಗೆ ಬೇಗ ಹೊರಡ್ತಾರೆ. ರೋಹಿಣಿ ಅವ್ರನ್ನೇನಾದ್ರೂ ಹುಡ್ಕೊಂಡು ಹೋಗಿರ್ಬೋದಾ ಅಂತ ಮೀನಾ ಕೇಳಿದಾಗ, ನನ್ ಗೆಸ್ ಏನಾದ್ರೂ ಕರೆಕ್ಟ್ ಆಗಿದ್ರೆ ಇಷ್ಟೊತ್ತಿಗೆ ತನ್ನ ಹೆಂಡತಿ ಮೋಸ ಮಾಡಿದಾಳೆ ಅಂತ ಹೇಳಿ ತಿಳಿದು ಬೇಜಾರಾಗಿ ಯಾವುದೋ ಬಾರಿಗೆ ಹೋಗಿ ಕುತ್ಕೊಂಡಿರ್ಬೋದು. ಯಾವ ಬಾರು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಸೂರ್ಯ. ಈ ಕಡೆ ಮನೋಜ ಬಾರಲ್ಲಿ ಕುಳಿತು ಸಿಕ್ಕಾಪಟ್ಟೆ ಕುಡಿತಾ ಇರ್ತಾನೆ. ಆಗ ಮನೋಜನ್ ಪಾರ್ಕ್ ಫ್ರೆಂಡು, ಸಾಕು ಬ್ರೋ ಸಾಕು, ಈ ಕುಡಿತ ಹೇಗಿರ್ಬೇಕಂದ್ರೆ ಕರಳಿಗೆ ಹಾಯ್ ಅಂತ ಅನಿಸ್ಬೇಕು, ಅದೇ ಕರಳು ಬಾಯ್ ಬಾಯ್ ಅಂತ ಹೇಳಿ ಹೋಗ್ಬಾರ್ದು. ನೋಡು, ಕುಡ್ತಾನ ಈ ಮೀನು ನೀರು ಕುಡ್ದಾಗ ಕುಡಿಬೇಕು, ಈ ಬೆಕ್ಕು ಹಾಲು ಕುಡ್ದಾಗಲ್ಲ ಅಂತ ಹೇಳಿ ಬೈತಾ ಇರ್ತಾನೆ. ಆಗ ಮನೋಜ, ಏನ್ ಮಾಡ್ಲಿ ಬ್ರೋ, ನನ್ನ ಹೆಂಡತಿ ನನ್ನ ಹತ್ರನೇ ಸುಳ್ಳು ಹೇಳ್ಬಿಟ್ಲು, ನನಗೆ ಮೋಸ ಮಾಡ್ಬಿಟ್ಲು ಅಂತ ಹೇಳಿ ಗೋಳಾಡ್ತಾ ಕಣ್ಣೀರ್ ಹಾಕ್ತಾನೆ. ಆಗ ಮನೋಜನ್ ಪಾರ್ಕ್ ಫ್ರೆಂಡು, ಇದನ್ನ 140 ಸಲ ಹೇಳ್ತಾ ಇರೋದು, 2 ಸಾರಿ ಹೇಳಿದ್ರೆ ಏನ್ ಬ್ರೋ, ಸತ್ಯನೇ ಅಲ್ವಾ ಅಂತ ಹೇಳಿ ತನ್ನ ದುಃಖನ ಹೇಳ್ಕೊತಾ ಇರ್ತಾನೆ ಮನೋಜ. ಈ ಕಡೆ ಕಸ್ತೂರಿ ಮೀನಾಗೆ ಫೋನ್ ಮಾಡಿ, ಏನಮ್ಮ ನಿಮ್ಮ ಅತ್ತೆ ಹೇಳ್ತಿರೋದು ನಿಜಾನಾ? ಆ ರೋಹಿಣಿ ಸುಳ್ಳು ಹೇಳಿ ತರಕಾರಿ ಮಾರೋವನ್ನ ಕರ್ಕೊಂಡ್ಬಂದು ಮಲೇಷಿಯನ್ ಮಾವ ಅಂತ ನಿಮ್ಮ ಹತ್ರ ಹೇಳಿದ್ಲಾ ಅಂತ ಹೇಳಿದಾಗ, ಹೌದು ಆಂಟಿ, ಆ ಮದುವೆ ಮನೆಯಲ್ಲಿ ಅವ್ರನ್ನ ನೋಡಿ ನಮಗೆ ಶಾಕ್ ಮೇಲೆ ಶಾಕ್ ಆಯ್ತು ಅಂತ ಮೀನಾ ಹೇಳ್ತಿರ್ತಾಳೆ. ಈಗ ರೋಹಿಣಿ ಕರೆಂಟ್ ಸಿಚುವೇಶನ್ ಚೆನ್ನಾಗಿಲ್ಲ, ಎಲ್ರಿಗೂ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾಳೆ ಅಂತ ಕಸ್ತೂರಿ ಹೇಳ್ತಿರುವಾಗ, ಆಂಟಿ ನಿಮ್ ನಿಜವಾಗ್ಲೂ ರೋಹಿಣಿ ಅವ್ರ ಬಗ್ಗೆ ಏನೂ ಗೊತ್ತಿಲ್ವಾ ಅಂತ ಕೇಳಿದಾಗ, ಇಲ್ಲಮ್ಮ, ದೇವರಾಣೆಗೂ ಅವ್ರ ಬಗ್ಗೆ ನನ್ಗೇನು ಗೊತ್ತಿಲ್ಲ, ಮನೆಗೆ ಬರ್ತಿದ್ಲು, ಮಸಾಜ್ ಮಾಡಿ ಹೋಗ್ತಿದ್ಲು ಅಷ್ಟೇ, ಎಲ್ಲಾ ಬೊಗಳೇನು ಬಿಟ್ಟಿದ್ದು ನಿಮ್ಮ ಅತ್ತೆ ಎದುರುಗಡೆನೆ. ಮಲೇಷಿಯಾ ಸೊಸೆನೇ ಬೇಕು ಅಂತ ಹಠ ಮಾಡಿದ್ದು ಶಾಂತಿನೇ, ಈಗ ಬಂದು ನನ್ ಪ್ರಾಣ ತಿಂತಿದ್ದಾಳೆ ಅಂತ ತನ್ನ ಕಷ್ಟನ ಹೇಳ್ಕೊತಾ ಇರ್ತಾಳೆ. ಆಗ ಮೀನಾ ತನ್ನ ಅತ್ತೆನ ವಿಚಾರಿಸ್ತಾ, ಅತ್ತೆ ಏನಾದ್ರೂ ಕುಡಿದ್ರ ಅಂತ ಕೇಳಿದಾಗ, ಇಲ್ಲಮ್ಮ, ಪ್ರಾಣ ತಿಂದು ನಿನ್ನೆಯಿಂದ ರಕ್ತ ಕುಡಿಬೇಕು ಅಂತ ಕಾಯ್ತಾ ಇದ್ದಾಳೆ, ನನ್ ಮನೇಲಿ ನಾನೇ ಕದ್ದು ಮುಚ್ಚಿ ಜಿರಳೆ ತರ ಓಡಾಡ್ತಾ ಇದ್ದೀನಿ ಅಂತ ಹೇಳಿ ತನ್ನ ಕಷ್ಟನ ಹೇಳ್ಕೊತಾ ಇರ್ತಾಳೆ. ನೋಡಮ್ಮ, ಹೇಗಾದ್ರೂ ಮಾಡಿ ಅವಳನ್ನ ಇಲ್ಲಿಂದ ಕರ್ಕೊಂಡೋಗು, ಈ ವಿಷಯನ ರಂಗಣ್ಣನ್ಗೆ ಹೇಳು, ರಂಗಣ್ಣ ರಂಗ ಪ್ರವೇಶ ಮಾಡಿದ್ರೆ ಏನಾದ್ರೂ ಸರಿ ಹೋಗ್ಬೋದು ಅಂತ ಕಸ್ತೂರಿ ಹೇಳಿದಾಗ, ಇಲ್ಲ ಆಂಟಿ, ನಾವ್ ಹೇಳಿ ನೋಡಿದ್ವಿ, ಆದ್ರೆ ಮಾವ ಮೂರ್ ದಿವ್ಸಕ್ಕೂ ಈ ರೀತಿ ಹಠ ಮಾಡಿ ಮನೆ ಬಿಟ್ಟು ಹೋದ್ರೆ ನನ್ ಕರ್ಕೊಂಬರಕ್ ಆಗಲ್ಲ ಅಂತ ಹೇಳ್ಬಿಟ್ರು ಅಂತ ಹೇಳ್ತಿರ್ತಾಳೆ. ಏನ್ ಮಾಡೋದಮ್ಮ, ಆ ಕಡೆ ದುರ್ವಾಸ ಮುನಿ, ಈ ಕಡೆ ಜಮದಗ್ನಿ, ಯಾರ್ಗಂತ ಹೇಳೋದು? ನೋಡಮ್ಮ, ಏನಾದ್ರೂ ಮಾಡಿ ಆದಷ್ಟು ಬೇಗ ಅವಳನ್ನ ಇಲ್ಲಿಂದ ಕರ್ಕೊಂಡೋಗು ಅಂತ ಹೇಳ್ತಾಳೆ. ಸರಿ ಆಯ್ತು ಆಂಟಿ ಅಂತ ಹೇಳ್ತಿರ್ತಾಳೆ ಮೀನಾ. ಸರಿ ಆಯ್ತಮ್ಮ, ಅವಳು ನಿನ್ನೆಯಿಂದನೂ ಏನು ತಿಂದಿಲ್ಲ, ಏನಾದ್ರೂ ಆರ್ಡರ್ ಮಾಡಿ ತರಿಸ್ಕೊಡ್ತೀನಿ, ಆಗಾಗ ಏನಾದ್ರೂ ತಿಂತಿದ್ರೆ ಕೋಪನಾದ್ರೂ ಕಡಿಮೆ ಆಗ್ಬೋದು ಅಂತ ಹೇಳ್ತಾ ಕಾಲ್ ಕಟ್ ಮಾಡ್ತಾಳೆ ಕಸ್ತೂರಿ. ಆಗ ಮೀನಾ ಕಸ್ತೂರಿ ಮಾತು ಕೇಳಿ ನಗ್ತಾ ಇರ್ತಾಳೆ. ಆಗ ಅಲ್ಲಿಗೆ ಬಂದ ಸೂರ್ಯ, ಯಾರ್ದೇ ಫೋನು ಅಂತ ಕೇಳಿದಾಗ, ಕಸ್ತೂರಿ ಅಂಟಿರಿ ಅಂತ ಹೇಳ್ತಾಳೆ. ಅತ್ತೆ ಕಸ್ತೂರಿ ಅಂಟಿ ಮೇಲೆ ತುಂಬಾ ಕೋಪ ಮಾಡ್ಕೊಂಡಿದಾರಂತೆ ಅಂತ ಹೇಳ್ತಿರುವಾಗ, ಹೌದೌದು, ರೋಹಿಣಿ ಮೇಲಿರೋ ಸಿಟ್ನ ಅವ್ರ ಮೇಲೆ ರುಬ್ತಿರ್ಬೋದು ಅಂತ ಸೂರ್ಯ ಹೇಳ್ತಿರ್ತಾನೆ. ಪಾಪ ರೀ ಅಂತ ಮೀನಾ ಹೇಳ್ತಿರುವಾಗ, ಇದು ಕಲಿಯುಗ ಕಣೆ, ಕಾಮದೇನು ಇರೋದು ಎಷ್ಟು ಸತ್ಯನೋ ಕರ್ಮದೇನು ಇರೋದು ಅಷ್ಟೇ ಸತ್ಯ, ಅವ್ರವ್ರು ಮಾಡಿದ ಕರ್ಮನ ಅವ್ರವ್ರೇ ಅನುಭವಿಸ್ಬೇಕು, ಈ ಮೋಸ್ಕತ್ತಿ ನಮ್ಮ ಮನೆಗೆ ಬರೋಕ್ ಕಾರಣ ಅವರೇ ಅಲ್ವಾ, ಅನ್ಭವಿಸ್ಲಿ ಬಿಡು ಅಂತ ಸೂರ್ಯ ಹೇಳ್ತಿರ್ತಾನೆ. ಪಾಪ ರೀ, ಅವ್ರೇನು ಮಾಡಿಲ್ಲ ನೋಡಿ, ರೋಹಿಣಿ ಅವರು ಈ ಮನೆ ಸೊಸೆ, ಅತ್ತೆ ಈ ಮನೆ ಯಜಮಾನಿ, ಇಬ್ರು ಮನೆ ಬಿಟ್ಟು ಹೋಗಿದ್ದಾರೆ, ಅವ್ರನ್ನ ಮನೆಗೆ ಕರ್ಕೊಂಬರೋ ವ್ಯವಸ್ಥೆ ಮಾಡಿ ಅಂತ ಸೂರ್ಯಂಗೆ ಹೇಳ್ತಾಳೆ. ಆಗ ಸೂರ್ಯ, ನೋಡಿ, ಆ ರೋಹಿಣಿ ಅನ್ನೋ ನಕ್ಷತ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ, ಆದ್ರೆ ಸಕ್ರೆ ನನಗೆ ಜನ್ಮ ಕೊಟ್ಟವ್ರು, ಆದ್ರೆ ನನ್ನ ಧ್ವನಿ ಕೇಳಿದ್ರೆ ಅವ್ರಿಗಾಗಲ್ಲ, ಇನ್ನು ಫಲತಾಂಬೂಲ ಹಿಡ್ಕೊಂಡೋಗಿ ಕರೆದ್ರೆ ಮನೆಗೆ ಬರ್ತಾರಾ? ಇದಕ್ಕೆಲ್ಲ ಒಬ್ರಿದ್ದಾರೆ, ಅವ್ರು ಬಂದ್ರೆ ಎಲ್ಲ ವಾತಾವರಣನೂ ತಣ್ಣಗಾಗುತ್ತೆ ಅಂತ ಹೇಳ್ತಾನೆ ಸೂರ್ಯ. ಯಾರ್ರೀ ಅದು ಅಂತ ಮೀನಾ ಪ್ರಶ್ನೆ ಮಾಡ್ತಾಳೆ. ಕರ್ಕೊಂಬರ್ತೀನಿ ನೋಡುವಂತೆ ಅಂತ ಹೇಳ್ತಿರ್ತಾನೆ ಸೂರ್ಯ.